ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಚಂದನ್. ಯೂಟ್ಯೂಬು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ನಾವೇನಾದರೂ ಕಂಟೆಂಟ್ ಏನಾದರೂ ರೀಲ್ಸ್ ಮಾಡಿದ್ರೆ ಒಳ್ಳೆ ಕಮೆಂಟ್ಗಳ ಜೊತೆಗೆ ಬ್ಯಾಡ್ ಕಮೆಂಟ್ ಬರೋದು ಸಹಜ. ವಿಷಯ ಏನಪ್ಪ ಅಂದರೆ, ಬ್ಯಾಡ್ ಕಮೆಂಟ್ ಬಂದಾಗ ನಾವೇನು ಮಾಡಬೇಕು? ರಿಪ್ಲೈ ಮಾಡಬೇಕಾ, ಅವಾಯ್ಡ್ ಮಾಡಬೇಕಾ, ಇಗ್ನೋರ್ ಮಾಡಬೇಕಾ, ಬ್ಲಾಕ್ ಮಾಡಬೇಕಾ? ನಾರ್ಮಲಾಗಿ ಯಾವ್ಯಾವ ಥರ ಮೆಸೇಜ್ ಬರುತ್ತೆ ಅಂತ ನೋಡೋದಾದರೆ, ಹಾಸ್ಯವಾಗಿ ಫನ್ನಾಗಿ ಮೆಸೇಜ್ ಕಮೆಂಟ್ ಮಾಡೋರು ಇರ್ತಾರೆ. ಕೆಲವೊಬ್ಬರು ಜಲಸಿ, ಏಟ್ ಮಾಡೋದು, ನೀನು ಯಾಕೆ ಈ ಥರ ಮಾಡ್ತಾಯಿದ್ದೀಯಾ, ಇದಕ್ಕೆ ಫ್ಯೂಚರ್ ಇಲ್ಲ, ಯಾರು ಸಪೋರ್ಟ್ ಮಾಡಲ್ಲ, ಸ್ಟಾಪ್ ಮಾಡಿಬಿಡು. ಇನ್ನು ಕೆಲವೊಬ್ಬರು ರಫಾಗಿ ಹೇಳ್ತಾರೆ, ಬಟ್ ಅದರಲ್ಲಿ ನಿಜ ಇರುತ್ತೆ. ನಾವು ಯಾವ ಥರ ಮೆಸೇಜ್ಗಳನ್ನ ಇಗ್ನೋರ್ ಮಾಡಬೇಕು? ಯಾವುದು ಫನ್ನಾಗಿ ಹಾಸ್ಯವಾಗಿ ಮೆಸೇಜ್ ಬಂದಿರುತ್ತೋ, ಯಾರು ಟೈಮ್ ಪಾಸಿಗೆ ಮೆಸೇಜ್ ಮಾಡಿರ್ತಾರೋ ಅವನ್ನೆಲ್ಲ ನಾವು ಇಗ್ನೋರ್ ಮಾಡಿದಷ್ಟು ನಮ್ಮ ಮೈಂಡ್ ತುಂಬ ಪೀಸ್ ಆಫ್ ಮೈಂಡ್ ಆಗಿರುತ್ತೆ. ಪ್ಲಸ್ ನಾವು ಯಾವಾಗ ಅವರಿಗೆಲ್ಲ ರಿಪ್ಲೈ ಮಾಡ್ತೀವೋ ಅವ್ರಿಗೆ ತುಂಬ ಇಂಪಾರ್ಟೆನ್ಸ್ ಕೊಟ್ಟಂಗೆ ಆಗುತ್ತೆ. ಯಾವುದನ್ನು ಅಕ್ಸೆಪ್ಟ್ ಮಾಡಬೇಕು? ಕೆಲವೊಂದು ಕಮೆಂಟ್ಸ್ಗಳು ತಿಳ್ಕೊಳ್ಳೋದಿರುತ್ತೆ. ವಿಡಿಯೋ ಕ್ಯಾಮ್ರಾ ಆ್ಯಂಗಲ್ ಸರಿ ಮಾಡ್ಕೋ, ಬ್ಯಾಕ್ಗ್ರೌಂಡ್ ಸರಿ ಮಾಡ್ಕೋ, ಕಂಟೆಂಟ್ ಈ ಥರ ಮಾಡು, ವಾಯ್ಸ್ ಕ್ಲಾರಿಟಿ ಬರೋ ಥರ ಮೈಕ್ ಯೂಸ್ ಮಾಡು. ಯಾವುದೆಲ್ಲ ನಮಗೆ ತಿಳ್ಕೊಳ್ಳೋ ಥರ ಕಮೆಂಟ್ಸ್ ಮಾಡಿರ್ತಾರೋ, ನಮಗೆ ಯೂಸ್ ಆಗೋ ಥರ ಕಮೆಂಟ್ಸ್ ಮಾಡೋ ಥರ ಅದನ್ನು ಅಕ್ಸೆಪ್ಟ್ ಮಾಡಿ. ಯಾರು ತುಂಬ ಪರ್ಸ್ನಲ್ಗೆ ಅಟ್ಯಾಕ್ ಮಾಡಿರ್ತಾರೋ, ಯಾರು ತುಂಬ ಕೆಟ್ಟದಾಗಿ ಕಮೆಂಟ್ಸ್ ಮಾಡಿರ್ತಾರೋ, ಯಾರು ತುಂಬ ಪರ್ಸ್ನಲ್ ಅಟ್ಯಾಕ್ ಮಾಡ್ತಾರೋ, ಯಾರು ಫ್ಯಾಮಿಲಿ ಬಗ್ಗೆ ಮಾತಾಡ್ತಾರೋ ಅಂಥ ಕಮೆಂಟ್ಗಳ್ನ, ಅಂಥ ನಂಬರ್ಗಳ್ನ, ಅಂಥ ಐಡಿಗಳ್ನ ಬ್ಲಾಕ್ ಮಾಡಿ, ರಿಪೋರ್ಟ್ ಮಾಡಿ. ಒಂದನ್ನು ತಿಳ್ಕೊಳ್ಳಿ, ನಿಮಗೆ ಬ್ಯಾಡ್ ಕಮೆಂಟ್ಸ್ ಬರ್ತಿದ್ದಾವೆ ಅಂದರೆ ನೀವು ಜನಗಳಿಗೆ ರೀಚ್ ಆಗ್ತಾ ಇದ್ದೀರಾ, ಜನಗಳಿಗೆ ತಲುಪ್ತಾ ಇದ್ದೀರಾ, ಗ್ರೋತ್ ಕಡೆ ನೋಡ್ತಾ ಇದ್ದೀರಾ, ಜನ ನಿಮ್ಮನ್ನು ನೋಡ್ತಾ ಇದ್ದಾರೆ ಅಂತ. ನಿಮಗೆ ಪಾಸಿಟಿವ್ ಆರ್ ನೆಗೆಟಿವ್ ಯಾವುದು ಕಾಮೆಂಟ್ಸ್ ಬರೋದಿಲ್ಲ ಅಂದರೆ ನೀವು ರೀಚೇ ಆಗ್ತಿಲ್ಲ ಅಂತ. ನೆಗೆಟಿವ್ ಕಾಮೆಂಟ್ಸ್ ಬರ್ತಿದ್ದಾವೆ ಅಂದರೆ ನೀವು ರೀಚ್ ಆಗ್ತೀರಾ, ನೀವು ಗ್ರೋತ್ ಕಡೆ ಹೋಗ್ತಾ ಇದ್ದೀರಾ ಅಂತ. ಅದ್ರಲ್ಲಿ ನೀವು ಏನಾದರೂ ತಿದ್ಕೊಳ್ಳೋದಿದ್ರೆ ತಿದ್ಕೊಳ್ಳಿ. ಬೇಡದು ತುಂಬ ಕೆಟ್ಟದಾಗಿ ಮೆಸೇಜ್ ಮಾಡ್ತಾ ಇದ್ದಾರೆ ಅಂದರೆ ಬ್ಲಾಕ್ ಮಾಡಿ. ಅದರ್ವೈಸ್ ಬೇರೆ ಥರ ಮೆಸೇಜ್ ಇದ್ದಾವೆ ಅಂದರೆ ಇಗ್ನೋರ್ ಮಾಡಿ. ಯಾರೋ ಒಬ್ಬ ಮೋಟಿವೇಶ್ನಲ್ ಸ್ಪೀಕರ್ ಹೇಳಿದ್ದಾರೆ, ಇಫ್ ಯು ಹ್ಯಾವ್ ಡೋಂಟ್ ಹೇಟರ್ಸ್ ಯು ಆರ್ ಗ್ರೋಯಿಂಗ್ ಇಸ್ ಎನಫ್ ಅಂತ. ಯಾವಾಗ ನಿಮಗೆ ಶತ್ರುಗಳಿರಲ್ವೋ ಆವಾಗ ನಿಮ್ಮ ಬೆಳವಣಿಗೆ ತುಂಬ ಸ್ಲೋ ಆಗುತ್ತೆ ಅಂತ. ಯಾವಾಗ ನಿಮಗೆ ಬ್ಯಾಡ್ ಕಮೆಂಟ್ಗಳು ಬರೋದು ಜಾಸ್ತಿ ಆಗುತ್ತೋ ಅಷ್ಟೇ ಸ್ಪೀಡಾಗಿ ನಿಮ್ಮ ಗ್ರೋತ್ ಕಡೆ ಹೋಗುತ್ತೆ. ಸ್ನೇಹಿತರೆ, ನಿಮ್ಗೆ ಯಾವ್ದಾದ್ರು ನೆಗೆಟಿವ್ ಕಮೆಂಟ್ ಬರ್ತಿದ್ರೆ ಅದನ್ನು ಹ್ಯಾಂಡ್ಲ್ ಮಾಡೋದು ಹೇಗೆ ಅಂತ ಕಲ್ತ್ಕೊಳ್ಳಿ. ಯೂಸ್ಫುಲ್ ಆಗೋ ಕಮೆಂಟ್ ಬರ್ತಿದ್ರೆ ಯೂಸ್ ಮಾಡ್ಕೊಳ್ಳಿ. ಕೆಟ್ಟದಾಗಿ ಕಮೆಂಟ್ ಬರ್ತಿದ್ರೆ ಬ್ಲಾಕ್ ಮಾಡಿ, ರಿಪೋರ್ಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಿಮಗಿನ್ನೂ ಇದೇ ಥರ ವಿಡಿಯೋ ಬೇಕಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.